ನಾನು ಇಂಡಸ್ಟ್ರಿಗೆ ಬಂದು 4 ವರ್ಷ ಆಗಿದೆ. ಡೈರೆಕ್ಟ್ ಲಿಂಕ್ ಇಲ್ಲ ಅಂದ್ರೂ ಸಿನಿಮಾಗೆ ರಿಲೇಟ್ ಆಗ್ತಿರೋ ತರದ್ದು ಮಾಡ್ತಿದ್ದೆ. ಫಸ್ಟ್ ಆಕ್ಟಿಂಗ್ ಅಲ್ಲಿ ಫುಲ್ ಟೈಮ್ ಹೀರೋಯಿನ್ ಆಗಿ ರಿಲೀಸ್ ಆಗ್ತಿರೋದು ಲವ್ ಯು ಮುದ್ದು, ಕುಲುಮೆಯ ಕತ್ತಿ ಅಂತ. ಅದಕ್ಕಿಂತ ಮುಂಚೆ ಮಾಡಿದೆ, ಬಟ್ ರಿಲೀಸ್ ಆಗಿಲ್ಲ ಯಾವುದು. ಇದು ಒಂದು ನನಗೆ ಅಪಾರ್ಚುನಿಟಿ ನನ್ನ ಪ್ರೂವ್ ಮಾಡಕ್ಕೆ. ಬಿಗಿನಿಂಗ್ ಡೇಸ್ ಅಲ್ಲಿ ಆಕ್ಟಿಂಗ್ ಓರಿಯೆಂಟೆಡ್ ಸಿಗಕ್ ಸಾಧ್ಯನೇ ಇಲ್ಲ. ಎಷ್ಟು ದೊಡ್ಡ ಹೀರೋ ಆಗ್ಬೇಕು, ಎಷ್ಟು ದೊಡ್ಡ ಹೀರೋಯಿನ್ ಆಗ್ಬೇಕಂದ್ರೆ ಒಂದು ಸ್ಕ್ರಿಪ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ, ಅಲ್ಲಿ ಇದ್ರೇನೆ ನಾವು ಆಕ್ಟ್ ಮಾಡಕ್ ಆಗೋದು, ಸುಮ್ನೆ ಮಾಡಕ್ ಆಗಲ್ಲ ಅಂತ. ನಮ್ ಲವ್ ಯು ಮುದ್ದು ತರ ಸಿನಿಮಾ ಬಂದು ಒಂದ್ ಗ್ಯಾಪ್ ಆಗ್ಬಿಟ್ಟಿದೆ. ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಅಂತ ತೋರ್ಸೋದ್ ಕತೆ. ಸೊ ಮುಂಗಾರು ಮಳೆ ಇರ್ಬೋದು, ಲವ್ ಮಾಕ್ಟೇಲ್ ಇರ್ಬೋದು, ಆ ಕಣ್ಣಲ್ಲಿ ಒಂದ್ ನೀರ್ ಬರುತ್ತೆ ಗೊತ್ತಾ, ಸೊ ಅದನ್ನ ಯಾರು ಫೇಕ್ ಮಾಡಕ್ ಆಗಲ್ಲ. ಆ ಇಮೋಷನಲ್ ಫೀಲ್ ನಮಗದು ತಲುಪಿದೆ ಸರ್. ನನಗೆ ಶಿವಣ್ಣ ತುಂಬಾ ಇಷ್ಟ ಸರ್. ಅಂದ್ರೆ ಸುಮ್ನೆ ಜಸ್ಟ್ ಅಭಿಮಾನಿ ಅಲ್ಲ, ಅಂದ್ರೆ ಅವರು ಮನುಷ್ಯ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ನನ್ನ ಜೊತೆಗೆ ಲವ್ ಯು ಮುದ್ದು ಇದ್ದಾರೆ. ಆ ಮುದ್ದು ಯಾರು ಅಂತ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಅದಕ್ಕಿಂತ ಮೊದಲು ರಾಜ್ಯೋತ್ಸವದ ಶುಭಾಶಯಗಳು. ಈ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗ್ತಿದೆ, ಎಸ್ಪೆಷಲಿ 7ನೇ ತಾರೀಕು. ಸೊ ಆ ಸಾಲಿಗೆ ಸೇರ್ತಿರೋಂಥ ಸಿನಿಮಾ ಲವ್ ಯು ಮುದ್ದು ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ ಟ್ರೈಲರ್ ನೋಡಿದಾಗ. ಮತ್ತು ಸಾಂಗ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಟೆಕ್ಸ್ಚರೇ ಬ್ಯೂಟಿಫುಲ್ ಆಗಿದೆ. ಅಂದರೆ ಲವ್ ಸಿನಿಮಾಗೆ ತುಂಬ ಅಂದರೆ ಆ ನವಿರಾದ ಭಾವ ಅಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದು. ಸೊ ನನ್ನ ಜೊತೆಗೆ ಮುದ್ದಾದ ಹೀರೋಯಿನ್ನು ರೇಷ್ಮಾ ಅವರಿದ್ದಾರೆ. ಕ್ಯಾರೆಕ್ಟರ್ ಸ್ವಾಗತ ರೇಷ್ಮಾ. ಹಾಯ್ ಸರ್, ಥ್ಯಾಂಕ್ ಯು. ಲವ್ ಯು ಮುದ್ದು ಟ್ರೈಲರ್ ನೋಡಿದ ತಕ್ಷಣ ಅದೊಂದು ಸೆಳೆತಾ ಇದೆ. ಅದರಲ್ಲಿ ಏನೋ ಒಂದು ಮ್ಯಾಜಿಕ್ ಆಗಿದೆ. 7ನೇ ತಾರೀಕು ಬರ್ತಾ ಇದ್ದೀರಿ. ಸೊ ನಿಮ್ಮನ್ನು ನೋಡಿದ ತಕ್ಷಣ ಅಂದ್ಕೊಂಡೆ ಓಕೆ, ತುಂಬ ದೊಡ್ಡ ಫ್ಯೂಚರ್ ಕಾಣಿಸ್ತಾ ಇದೆ ಹೊಸ ನಾಯಕಿ ಅಂತ. ನೀವು ಹೊಸಬ್ರ ಹಳಬ್ರ ಅನ್ನೋದು ವೀಕ್ಷಕರಿಗೆ ತಿಳಿಸ್ಕೊಡೋಂಥ ಸಂದರ್ಭ. ನಿಮ್ಮ ಹಿನ್ನೆಲೆ ಏನು ಅಂತ. ಸರ್, ನಾನು ಇಂಡಸ್ಟ್ರಿಗೆ ಬಂದು 4 ವರ್ಷ ಆಗಿದೆ. ಅಂದರೆ ಅದಕ್ಕಿಂತ ಮುಂಚೆಯಿಂದನೂ ಶಾರ್ಟ್ ಮೂವೀಸ್ ಡೈರೆಕ್ಟ್ ಲಿಂಕ್ ಇಲ್ಲ ಅಂದ್ರೂ ಸಿನಿಮಾಗೆ ರಿಲೇಟ್ ಆಗ್ತಿರೋ ಥರದ್ದು ಮಾಡ್ತಿದ್ದೆ. ಸೊ ಬೇಸಿಕಲಿ ನನಗೆ ರೈಟಿಂಗ್ ಆ್ಯಂಡ್ ಡಿರೆಕ್ಷನ್ ತುಂಬ ಇಷ್ಟ. ಸೊ ನಾನು ಕಾಲೇಜ್ ಟೈಮಲ್ಲಿ ಶಾರ್ಟ್ ಮೂವೀಸ್ ಆಗಿರ್ಬೋದು ಅಥವಾ ಸ್ಕೂಲ್ಸ್ ಟೈಮಲ್ಲಿ ಏನು ಪ್ಲೇಸ್ ಎಲ್ಲ ಮಾಡ್ತಿದ್ವಿ, ಪ್ಲೇಗಳಿಗೆಲ್ಲ ಆ್ಯಕ್ಟ್ ಮಾಡ್ತಿದ್ದೆ, ಡಿರೆಕ್ಟ್ ಮಾಡ್ತಿದ್ದೆ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಹಾಗೆ ಒಂದು ಶಾರ್ಟ್ ಮೂವಿ ಮಾಡಿದೆ. ಸೊ ಅದರಿಂದ ಒಂದು ಸಿನಿಮಾ ಸಿಕ್ತು ಡೈರೆಕ್ಟ್ ಮಾಡೋಕ್ಕೆ, ಕಟ್ಟಾರ ಅಂತ. ಸೊ ಹಾಗೆ ಸ್ಟಾರ್ಟ್ ಆಯಿತು. ಆ್ಯಕ್ಟಿಂಗ್ ಜರ್ನಿ ಬಂದು ಪೃಥ್ವಿರಾಜ್ ಕುಲಕರ್ಣಿ ಅಂತ ಒಬ್ಬರು ಡಿರೆಕ್ಟರ್, ಆವಾಗ ಸಿರಿ ಕನ್ನಡ ಅಂತ ಒಂದು ಚಾನೆಲ್ ಸ್ಟಾರ್ಟ್ ಆಗ್ತಿತ್ತು. ಸೊ ಅದರಲ್ಲಿ ಒಂದು ಸೀರಿಯಲಿಗೆ ಇಲ್ಲ ಮಾಡಿ ನೀವು ಸೆಟ್ ಆಗ್ತೀರಾ ಅಂತ ಹೇಳಿದಾಗ ಅದೇ ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡಿದ್ದು. ಸೊ ಅಲ್ಲಿಂದ ಹಾಗೆ ಒಂದಷ್ಟು ಸಿನಿಮಾಗಳು ಸಿಕ್ತು, ಲವ್ ಯು ಮುದ್ದು ಸಿಕ್ತು. ಸೊ ಫಸ್ಟು ಆ್ಯಕ್ಟಿಂಗಲ್ಲಿ ಹೀರೋಯಿನ್ ಆಗಿ ಫುಲ್ ಟೈಮ್ ಹೀರೋಯಿನ್ ಆಗಿ ರಿಲೀಸ್ ಆಗ್ತಿರೋದು ಲವ್ ಯು ಮುದ್ದು. ಅಂದರೆ ಬಿಗಿನಿಂಗ್ ಅಂದರೆ ಸಿನಿಮಾ ಒಳಗೆ ಬರಬೇಕು ಅಂತ ಅನಿಸಿದೆ ಯಾವಾಗ? ನಿಮ್ಮ ಹಿನ್ನೆಲೆ ಏನಂದರೆ ಮನೆ ಕಡೆ ಸಿನಿಮಾದ ಒಳಗಡೆ ಯಾರಾದರೂ ಇದ್ರಾ? ಇಲ್ಲ ಸರ್, ಸಿನಿಮಾದಲ್ಲಿ ಯಾರೂ ಇರಲಿಲ್ಲ. ಅಂದರೆ ನನಗೆ ಫನ್ನಿಯಾಗಿರುತ್ತೆ ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲೆಲ್ಲ ಈ ಫ್ಯಾನ್ಸಿ ಡ್ರೆಸ್ ಫ್ಯಾಷನ್ ಶೋ ಎಲ್ಲ ಮಾಡಬೇಕಾದ್ರೆ ಎಷ್ಟು ಮುದ್ದಾಗಿ ಹೀರೋಯಿನ್ ಥರ ಇದ್ದಾರಲ್ಲ ಅಂತ ಹೇಳಿ, ಆಮೇಲೆ ನನಗೆ ಕತೆಗಳು ಕೇಳ್ತಾ 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 ಕತೆ ಬರಿಬೇಕು ಅಂತ ನನಗೆ ಒಂದು ಫಸ್ಟ್ PU ಸೆಕೆಂಡ್ PU ಟೈಮಲ್ಲೆಲ್ಲ ಆಸೆ ಇತ್ತು ಇಂಡಸ್ಟ್ರಿಗೆ ಬರಬೇಕು ಅಂತ. ಬಟ್ ನಾನು ಅಕಾಡೆಮಿಕ್ಸು ಕೂಡ ನಾನು ಕಂಪ್ಲೀಟ್ ಮಾಡಲೇಬೇಕಿತ್ತು. ನಮ್ಮ ಪಪ್ಪ ತುಂಬ ಸ್ಟ್ರಿಕ್ಟ್ ಆ ವಿಷಯದಲ್ಲಿ. ಮಾರ್ಕ್ಸು ಸಹಿತ ಅವ್ರು ಏನು ಮಾರ್ಕ್ಸ್ ಹೇಳ್ತಾರೆ ಆ ಮಾರ್ಕ್ಸೇ ತೆಗಿಯೋ ಅಷ್ಟು ಸ್ಟ್ರಿಕ್ಟು ನಮ್ಮ ಪಪ್ಪ. ಸೊ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಟ್ರೈ ಮಾಡಿದ್ದು ಇಂಡಸ್ಟ್ರಿಗೆ. ಮೊದಲು ಶಾರ್ಟ್ ಮೂವಿ ಯಾವ್ದು ಮಾಡಿದ್ದು? ಕುಲುಮೆಯ ಕತ್ತಿ ಅಂತ ಸರ್. ಅದಕ್ಕಿಂತ ಮುಂಚೆ ಮಾಡಿದೆ, ಬಟ್ ರಿಲೀಸ್ ಆಗಿಲ್ಲ ಯಾವುದು. ನಾನು ಕಲಿಯೋಕಂತ ಮಾಡಿರೋದು. ಫಸ್ಟ್ ರಿಲೀಸ್ ಆಗಿದ್ದು ಕುಲುಮೆಯ ಕತ್ತಿ ಅಂತ ಶಾರ್ಟ್ ಮೂವಿ. ಯೂಶ್ವಲಿ ಇಂಡಸ್ಟ್ರಿಗೆ ಟೆಕ್ನಿಷಿಯನ್ ಆಗಬೇಕು ಅಂತ ಬರ್ತಾರೆ, ರೈಟರ್ಸ್ ಆಗಿ ಬರ್ತಾರೆ, ಆ್ಯಕ್ಟರ್ ಆಗಿ ಬರ್ತಾರೆ, ಆ್ಯಕ್ಟ್ರೆಸ್ ಆಗಿ ಬರ್ತಾರೆ, ರೈಟರ್ ಆಗಿ ಡೈರೆಕ್ಷನ್ ಮಾಡ್ತಾರೆ. ಸೊ ನಿಮ್ದೇನಿದೆ ಇದು ವಿಚಿತ್ರ ಅಂದರೆ ಟೆಕ್ನಿಷಿಯನ್ ಆಗಿ ರೈಟರ್ ಆಗಿ ಇಂಡಸ್ಟ್ರಿ ಕಡೆಗೆ ಬಂದು ಈಗ ನಾಯಕಿ ಆಗಿದ್ದು? ಗೊತ್ತಿಲ್ಲ ಸರ್, ಅಂದರೆ ಗಾಡ್ಸ್ ಪ್ಲ್ಯಾನ್ ಅಂತ ಅಷ್ಟೇ. ಸೊ ಮೇ ಬಿ ಬಟ್ ಇವಾಗ ಅದು ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ಆ್ಯಕ್ಟಿಂಗ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಪರ್ಟಿಕ್ಯುಲರ್ ಪ್ಲ್ಯಾನ್ ಅಂತ ಏನಿಲ್ಲ, ಅದೇ ನಾನು ಗಾಡ್ಸ್ ಪ್ಲ್ಯಾನ್ ಅಂತ ಅಂದ್ಕೊತೀನಿ ಅಷ್ಟೇ. ಲವ್ ಯು ಮುದ್ದು ಆ್ಯಕ್ಚುಲಿ ಟ್ರೈಲರ್ ತುಂಬ ಇಂಪ್ರೆಸಿವ್ ಆಗಿರೋಂಥ ಒಂದು ಕಂಟೆಂಟ್. ಅಂದರೆ ನಾನು ನೋಡಿದ ತಕ್ಷಣ ಅಂದರೆ ಕುಮಾರು ಆಸ್ ಅ ಡೈರೆಕ್ಟರ್ ಅವರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳು, ಅಂದರೆ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಆಫ್ ಏನಂದರೆ ಒಂದು ಸಾಂಸಾರಿಕ ಕಥೆಯ ಜೊತೆಗೆ ಅವ್ರದ್ದೊಂದು ಫನ್ ಎಲಿಮೆಂಟ್ನ ಯಾವಾಗಲೂ ಕ್ಯಾರಿ ಮಾಡ್ತಾರೆ, ಜೊತೆಗೆ ಒಂದು ಮೆಸೇಜ್ ಕೊಡ್ತಾರೆ. ಸೊ ಅವ್ರ ಸಿನಿಮಾಗಳು ಪ್ರೀವಿಯಸ್ ಸಿನಿಮಾಗಳೆಲ್ಲ ನೋಡಿದಾಗ್ಲೂ ಆ ಒಂದು ಎಳೆನ ತೊಗೊಂಬಂದಿರ್ತಾರೆ. ಫಸ್ಟ್ ಟೈಮ್ ಈ ಥರದೊಂದು ಔಟ್ ಆ್ಯಂಡ್ ಔಟ್ ಒಂದು ಲವ್ ಸ್ಟೋರಿನ ಹೇಳಕ್ಕೆ ಹೋಗಿರೋದು ಅಂತ ಅನಿಸುತ್ತೆ. ಸೊ ಇದ್ರೊಳಗಡೆ ನೀವು ಬಂದಿದ್ದು ಹೇಗೆ ಅಂತ?
ಸರ್ ನನಗೆ ಕಾಲ್ ಬಂತು ಮ್ಯಾನೇಜರ್ ಕಡೆಯಿಂದ. ಅವರು ರವಿ ಅಂತ ನಂಗೆ ಮುಂಚೆ ಪರಿಚಯ ಇದ್ದರು. ಸೊ ಅವ್ರು ಹೇಳಿದ್ರು, ಇಲ್ಲ ಬನ್ನಿ, ಹೀಗೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟರ್ ಒಂದು ಸಿನಿಮಾ ಮಾಡ್ತಿದ್ದಾರೆ, ಬಂದು ಹೋಗಿ. ನಾನು ಬಂದು ಹೋದೆ. ಸೊ ನೆಕ್ಸ್ಟ್ 2 ದಿನ ಆದಮೇಲೆ ಕುಮಾರ್ ಸರ್ ಹೇಳಿದ್ರು ಸ್ಯಾರಿ ಹಾಕ್ಕೊಂಡು ಬನ್ನಿ ಅಂತ. ಸೊ ಸ್ಯಾರಿ ಹಾಕ್ಕೊಂಡು ಬಂದೆ, ಹೋದೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ಹೆಂಗಾಗಿ ಎಷ್ಟೊಂದು ಕಡೆ ಆಡಿಷನ್ ಮಾಡಿರ್ತೀವಿ, ಕೊಟ್ಟಿರ್ತೀವಲ್ಲ, ಸೊ ಕನ್ಫರ್ಮೇಷನ್ನೇ ಇರಲ್ಲ. ಸೊ ಸುಮ್ಮನೆ ಆಗಿದೆ. ಆ್ಯಕ್ಚುಲಿ ನನಗೆ ಗೊತ್ತಾಗಿತ್ತು ಸರ್ ಮುಹೂರ್ತದ ಹಿಂದಿನ ದಿನ ಕಾಲ್ ಮಾಡಿದ್ರು, ನೀವೇ ಫಿಕ್ಸ್ ಹೀರೋಯಿನು, ಹೇಗೆ ಸಿದ್ದು ಮೂಲಿಮನಿ ಹೀರೋ. ನಂಗೆ ಇನ್ನೂ ನಂಬಿಕೆ ಇಲ್ಲ, ನಿಜನಾ ಅಲ್ವಾ ಅಂತ ಆ ಮೂಮೆಂಟಿಗೆ. ಸೊ ಮುಹೂರ್ತ ಆದಮೇಲೆ ನನಗೆ ಕನ್ಫರ್ಮ್ ಆಯ್ತು, ಓಕೆ ನಾನೇ ಇದರಲ್ಲಿ ಅಂತ. ಆಮೇಲೆ ನಮ್ಮ ಮನೇಲಿ ಹೇಳಿದೆ ಆ್ಯಕ್ಚುಲಿ ನಾನು. ಲವ್ ಯು ಮುದ್ದು ನೀವು ಬಿಂಗ್ ರೈಟರ್ ಮತ್ತು ಒಂದಷ್ಟು ಕೆಲಸ ಮಾಡಿರೋದ್ರಿಂದ ಈ ಥರದ್ದು ಕಾಂಟೆಂಟ್ ಅಥವಾ ಈ ಥರದೊಂದು ಕತೆ ಕೇಳಿದಾಗ, ಅದೇ ಆಡಿಷನ್ ಕೊಟ್ಟಿದ್ರೆ ಹೌದು, ಬಟ್ ಒಂದು ಎಕ್ಸೈಟ್ಮೆಂಟ್ ಅನ್ನೋದೊಂದು ಆಗಿರುತ್ತಲ್ಲ. ಅವರು ಹೇಳಿದ್ರು ತುಂಬ ರಿಯಲ್ ಇನ್ಸಿಡೆಂಟ್ ಬೇಸ್ ಮಾಡಿರೋಂಥ ಕತೆ ಅಂತ ಹೇಳಿ. ಮತ್ತು ವಿಶ್ವಲ್ ನೋಡುವಾಗ ಈಗ ಅಂದರೆ ಹಾಂಟ್ ಮಾಡುವಂಥ ಒಂದು ಪಾತ್ರ ಅದು ಅಷ್ಟು ಈಸಿ. ಅದು ಫಸ್ಟ್ ಸಿನಿಮಾದಲ್ಲಿ ಆ ಥರದ್ದೊಂದು ಸಿಗೋದು ಕೂಡ ಲಕ್ಕಿನೇ ಅಂತ ಅನಿಸುತ್ತೆ. ಸೊ ಆ ಒಂದು ವಿಷಯಕ್ಕೆ ನಿಮಗೆ ಎಕ್ಸೈಟಿಂಗ್ ಆಗಿದ್ದು ಏನು ಅಂತ ಕುಮಾರ್ ಕತೆ ಹೇಳಿದಾಗ? ಟು ಬಿ ಫ್ರ್ಯಾಂಕ್, ಒಂದು ನಿಜ ಏನು ಅಂದರೆ ನನಗೆ ಎಕ್ಸೈಟ್ ತುಂಬ ಆಗಿದ್ದು ಆಮೇಲೆ, ಬಟ್ ಆ ಮೂಮೆಂಟಿಗೆ ನಾನು ಅದನ್ನು ಅಪಾರ್ಚುನಿಟಿ ಥರನೇ ಟ್ರೀಟ್ ಮಾಡಿದ್ದು ಸರ್. ಅಂದರೆ ಬಿಕಾಸ್ ನಾನೇನು ಮಾಡಿಲ್ಲ ಇನ್ನೂ. ಸೊ ಕುಮಾರ್ ಸರ್ ಆಲ್ರೆಡಿ ಒಂದು ಸಿನಿಮಾ ಮಾಡಿರೋ ಡೈರೆಕ್ಟರು ಕಾಲ್ ಮಾಡಿ ಹಿಂಗೆ ಬನ್ನಿ ಅಂದಾಗ ನನಗೆಲ್ಲೂ ಕತೆ ಏನು ಆ ಥರದ್ದು ನನಗೆ ಅವಾಗೇನೂ ಇರಲಿಲ್ಲ. ಒಂದು ಅಂದರೆ ಅದು ನಿಜವಾಗ್ಲೂ ನಿಜ. ಇದು ಒಂದು ನನಗೆ ಅಪಾರ್ಚುನಿಟಿ ನನ್ನನ್ನು ಪ್ರೂವ್ ಮಾಡೋಕ್ಕೆ. ನೀವೇ ಹೇಳ್ದಂಗೆ ಬಿಗಿನಿಂಗ್ ಡೇಸಲ್ಲಿ ಆ್ಯಕ್ಟಿಂಗ್ ಓರಿಯೆಂಟೆಡ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಫಸ್ಟು ಆ ರಿಯಲ್ ಕಪಲ್ದು ಒಂದು ವಿಡಿಯೋ ತೋರಿಸಿದ್ರು ಕುಮಾರ್ ಸರ್. ಅದು ನೋಡಿದ ತಕ್ಷಣ ಲೈಕ್ ಇಲ್ಲ, ಇದು ಮಾಡಬೇಕು, ನಾನು ಪ್ರಿಪೇರ್ ಆಗಬೇಕು ಅಂತ. ಬಟ್ ಇದರಲ್ಲಿ ನನಗೆ ಎಕ್ಸೈಟ್ ಆಗಿದ್ದೇನು ಅಂತ ಅಂದರೆ ಅದೇ ನೀವು ಹೇಳ್ದಂಗೆ ರಿಯಲ್ ಲೈಫ್ ಇನ್ಸಿಡೆಂಟ್ ಆಗಿರೋದ್ರಿಂದ ತುಂಬ ಇನ್ಪುಟ್ಸ್ ಇತ್ತು ನಮಗೆ ಸರ್ ಕಡೆಯಿಂದ ಇರ್ಬೋದು, ಅಥವಾ ನಾನು ಸಿದ್ದು ಆ್ಯಕ್ಟ್ ಮಾಡ್ಬೇಕಾದ್ರೆ ಒಬ್ರಿಗೊಬ್ರಿಗೆ ಮಾತಾಡೋದಿರ್ಬೋದು. ಕೆಲವೊಂದು ಚಾಲೆಂಜಸ್ ಇತ್ತು, ಬಟ್ ಅದನ್ನ ಈ ಟೈಮಲ್ಲಿ ಮೇ ಬಿ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸಿನಿಮಾದಲ್ಲಿರೋ ಮೇನ್ ಪ್ಲಾಟ್ ಪಾಯಿಂಟೇ ಅದು. ಸೊ ಆ ಒಂದು ಪ್ಲಾಟಿಗೆ ಪ್ರಿಪೇರ್ ಆಗಬೇಕಾದ್ರೆ ನನಗೆ ಚಾಲೆಂಜಿಂಗ್ ಅನ್ನಿಸ್ತು. ಅದನ್ನೇ ನಾನು ಕೇಳ್ಪಟ್ಟೆ. ಅಂದರೆ ನಾನು ಇದನ್ನು ಡಿಸ್ಕ್ಲೈಮ್ ಮಾಡೋಕ್ಕಾಗಲ್ಲ ನಾನು. ಬಟ್ ಏನಂದರೆ ಆ ಥರದೊಂದು ಇಂಟೆನ್ಸಿಟಿ, ಆ ಥರದ್ದೊಂದು ಪ್ರಯತ್ನ ಇದೆಯಲ್ಲ, ಅದಕ್ಕೆ ಹೇಳಿದ್ದು ನಾನು ತುಂಬ ಲಕ್ಕಿಯಸ್ಟ್ ರೀ ಅಂತ. ಅಂದರೆ ನಿಮಗೆ ಸಿಕ್ಕಿರೋಂಥ ಆಪರ್ಚುನಿಟಿ. ಆ್ಯಂಡ್ ಆ ಟ್ರೈಲರ್ ನೋಡಿದಾಗ ಈ ಎಲ್ಲ ಸಿನಿಮಾಗಳಲ್ಲೂ ಒಂದು ಕಲರು, ಒಂದು ಟಿಂಟ್ ಅಂತ ಇರುತ್ತೆ, ಒಂದು ಸೌಂಡ್ ಅಂತ ಇರುತ್ತೆ. ಕೆಲವು ಮಾತ್ರ ಅದು ಪದೇ ಸೆಳೆಯುತ್ತೆ, ಇನ್ನೊಂದ್ಸಲ ನೋಡಬೇಕು ಅನ್ಸೋದು, ವಾವ್ ಅಂತ ಅನ್ಸೋದು, ಆ ಥರದ್ದು. ಸೊ ಈ ಒಂದು ಕಂಟೆಂಟಲ್ಲಿ ಆ ಥರದ್ದು ತುಂಬ ಅನ್ಸಕ್ಕೆ ಶುರುವಾಯಿತು. ಸೊ ನೀವು ಕೂಡ ಬೀಂಗ್ ಎ ಟೆಕ್ನಿಷಿಯನ್ನು ಮತ್ತು ರೈಟರ್ ಆಗಿರೋದ್ರಿಂದ, ಸೊ ಆ ಡೈರೆಕ್ಟ್ರು ಆ ವಿಷನ್ನು ಜೊತೆಗೆ ಟ್ರಾವೆಲ್ ಮಾಡಿದ್ರಲ್ಲ, ಈ ಒಂದು ಜರ್ನಿನ ಬಿಡಿಸೋದಾದರೆ? ಸರ್ ಅಂದರೆ ನನಗೆ ಡೈರೆಕ್ಟರ್ ಕುಮಾರ್ ಸರ್ ಬಗ್ಗೆ ನನಗೆ ತುಂಬ ಅಂದರೆ ಇಷ್ಟ ಆಗೋದು ಅಥವಾ ಸಿಕ್ಕಾಪಟ್ಟೆ ಹೆಮ್ಮೆ ಇರೋದಂದರೆ, ಇವಾಗ ಹೆಂಗಾಗುತ್ತೆ, ಕಥೆ ಬರಿಬೇಕಾದ್ರೆ ಅವರು ಸ್ಕ್ರಿಪ್ಟ್ ಮಾಡ್ತಾನೇ ಒಂದು ಎಮೋಷ್ನಲ್ ಎನರ್ಜಿನ ಆ್ಯಡ್ ಮಾಡಿದ್ದಾರೆ ಸ್ಕ್ರಿಪ್ಟಿಗೆ. ಅಂದರೆ ಪ್ರತಿ ಸೀನಲ್ಲಿರ್ಬೋದು ಅಥವಾ ಒಂದು ಎಳೆಯಲ್ಲಿರ್ಬೋದು. ಬಿಕಾಸ್ ಅದಿಲ್ಲ ಅಂದಾಗ ಇವಾಗ ನಮಗೆ ಗೊತ್ತು ಎಷ್ಟು ದೊಡ್ಡ ಹೀರೋ ಆಗಬೇಕು, ಎಷ್ಟು ದೊಡ್ಡ ಹೀರೋಯಿನ್ ಆಗಬೇಕಂದ್ರೆ ಒಂದು ಸ್ಕ್ರಿಪ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಅಲ್ಲಿದ್ರೇ ನಾವು ಆ್ಯಕ್ಟ್ ಮಾಡೋಕ್ಕಾಗೋದು, ಸುಮ್ಮನೆ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಸ್ಕ್ರಿಪ್ಟಲ್ಲಿ ಸರ್ರು ಬರಿಬೇಕಾದ್ರೆ ಅವ್ರ ಬರವಣಿಗೆ, ಆಮೇಲೆ ತುಂಬ ಕ್ಲಿಯರ್ ಇದ್ರು ಸರ್. ಇಲ್ಲ ಇದು ಯಾವ ಮಟ್ಟಕ್ಕೆ ಅಂದರೆ, ನಾನು ಈ ಎಕ್ಸಾಂಪಲ್ ಹೇಳಬೇಕು, ಕಣ್ಣು ಮಿಟುಕ್ಸೋದು ಅಷ್ಟೇ. ಇಲ್ಲ ಈ ಸೀನಲ್ಲಿ ನೀವು ಇಷ್ಟು ಸತಿ ಕಣ್ಣು ಮಿಟುಕ್ಸೋಕ್ಕಾಗಲ್ಲ. ಸೊ ಈ ಸೀನಲ್ಲಿ ಮೋಸ್ಟ್ಲಿ ಸಿದ್ದುಗೂ ಒಂದ್ಸತಿ ಕಣ್ಣು ಡ್ರಾಪ್ಸ್ದು ಹೇಳಿದ್ರು ಅನ್ಸುತ್ತೆ. ಸಿದ್ದು ಒಂದಿಷ್ಟು ಡ್ರಾಪ್ಸ್ ಅಷ್ಟೇ ಕಣ್ಣೀರು ಬರಬೇಕು ಅಂತ. ಸೊ ಅಷ್ಟು ಅವರು ಮುಂಚೆನೇ ವಿಜುವಲೈಸ್ ಮಾಡಿಬಿಟ್ಟಿದ್ರು ಸಿನಿಮಾನ. ಸೊ ಆ ಎನರ್ಜಿ ನಮಗೆ ತುಂಬ ಇಂಪಾರ್ಟೆಂಟ್ ಆಯಿತು ಸರ್. ಅಂದರೆ ಆ ರೈಟಿಂಗಲ್ಲಿರೋ ಎನರ್ಜಿ. ಸೊ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಸಿದ್ದುಗೆ ಆ ಎನರ್ಜಿ ಕನೆಕ್ಟ್ ಆಗ್ತಾ ಇತ್ತು. ಸೊ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಸೊ ಅದೇ ಎನರ್ಜಿ ನೋಡಿದಾಗ ಆಡಿಯನ್ಸಿಗೂ ಕನೆಕ್ಟ್ ಆಗುತ್ತೆ ಅಂತ ಹೋಪ್ ಮಾಡ್ತಾ ಇದ್ದೀವಿ ಅಷ್ಟೇ. ಸಿನಿಮಾಟೋಗ್ರಫರ್ ತುಂಬ ಕೆಲಸ ಮಾಡಿದ್ರು ಅಂತ ಕಾಣಿಸ್ತಿದೆ. ಹೌದು ಸರ್, ತುಂಬ ಓಡಾಡಿಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕುಮಾರ್ ಸರ್ ಮತ್ತು ದೀಪು ಸರ್ ಇಬ್ರು, ಅಂದರೆ ಅವರಿಬ್ರು ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಸರ್ ಏನು ಹೇಳ್ತಾರೆ ಅವ್ರಿಗೆ ಅರ್ಥ ಆಗ್ತಿತ್ತು. ಅವ್ರು ಮಾಡಿದ್ದು ಏನಾದರೂ ಏನು ಅನ್ನೋದು ಸರ್ನು ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ಕೊತಿದ್ರು ಅಂತ. ಸಿದ್ದು ತುಂಬ ಪೊಟೆನ್ಷಿಯಲ್ ಇರುವಂಥ ನಟ. ಅಂದರೆ ಅವರು ಮಾಡಿದಂಥ ಸಿಕ್ಕಾಪಟ್ಟೆ, ಅಂದರೆ ಸುಮಾರು ಸಿನಿಮಾಗಳು, ಲೈಕ್ ಇದೇ ಕುಮಾರ ಪ್ರೊಡಕ್ಷನ್ ಮಾಡಿದ್ರು ಅನ್ಸುತ್ತೆ, ಧಮಾಕ ಅಂತ ಕೂಡ ಒಂದು ಸಿನಿಮಾ ಮಾಡಿದ್ರು. ಅವ್ರ ವೈಫೇನೆ ಅವರಿಬ್ಬರು ಇದ್ರು. ಸೊ ಅಂಥದ್ದೊಂದು ಪ್ರತಿಭೆಗಳ ಜೊತೆಗೆ ಮತ್ತು ರಾಜೇಶ್ ನಟರಂಗ ಇದ್ದಾರೆ, ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಸೊ ಹೇಗಿತ್ತು ಅಂದರೆ ಅವರೊಟ್ಟಿಗಿನ ಒಂದು
ಫಸ್ಟಿಗೆ ಸಿದ್ದು ಸರ್ ಬಗ್ಗೆ ಹೇಳಬೇಕಂದ್ರೆ ನೀವು ಹೇಳ್ದಂಗೆ ಅವ್ರು ಆಲ್ರೆಡಿ ಎಷ್ಟೊಂದು ಸಿನಿಮಾಸ್ ಮಾಡಿದರು. ಅಂದರೆ ವಿಕ್ರಾಂತ್ ರೋಣ ಮಾಡಿದರು, ರಂಗಿತರಂಗ ಮಾಡಿದರು, ಅಜ್ಞಾತವಾಸಿ ರಿಲೀಸ್ ಆಗಿತ್ತು. ಸೊ ಆ್ಯಸ್ ಎನ್ ಆ್ಯಕ್ಟರ್ ಅವರು ಹೀಸ್ ಏಜ್ಡ್ ಇನ್ ಆ್ಯಕ್ಟಿಂಗ್, ಅಂದರೆ ಇನ್ ಫಾರ್ಮ್ ಆಫ್ ಆ್ಯಕ್ಟಿಂಗಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನಾನು ಏನೇ ಆದ್ರೂ ಕ್ಯಾಮ್ರಾ ಮುಂದೆ ಬೇರೆ, ಕ್ಯಾಮ್ರಾ ಹಿಂದೆ ಬೇರೆ. ಸೊ ಕ್ಯಾಮ್ರಾ ಮುಂದೆ ಬಂದಾಗ ಬಿಗಿನಿಂಗಲ್ಲಿ ನನಗೆ ಯೂಸ್ ಆಗಿದ್ದು ನಾವು ರಿಹರ್ಸಲ್ಸ್ ಮಾಡಿದ್ದು ಸರ್. ಆ್ಯಂಡ್ ಸಿದ್ದು ಬಗ್ಗೆ ಒಂದು ವಿಷಯ ಏನು ಅಂತ ಅಂದರೆ, ನಾವು ಇಲ್ಲಿವರೆಗೂ ಅವರು ನೋಡಿರೋದು ಫುಲ್ ಹೈಪರ್ ಆ್ಯಕ್ಟಿವ್ ಕ್ಯಾರೆಕ್ಟರ್, ಫುಲ್ಲು ಆ್ಯಕ್ಟಿವ್ ಆಗಿರ್ತಾರೆ. ಅಂದರೆ ಸ್ವಲ್ಪ ಈ ಬಾಯಿಶ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಕಂಪ್ಲೀಟ್ಲಿ ಮ್ಯಾನ್ಲಿ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಆ್ಯಕ್ಚುಲಿ ನಾವು ಒಂದ್ಸತಿ ಸಿನಿಮಾ ನೋಡಿದಾಗ ನಾನು ಸಿದ್ದುಗೆ ಹೇಳಿದೆ, ಸಿದ್ದು ನೆಕ್ಸ್ಟಿಂದ ಪಕ್ಕ ನಿಮಗೆ ಇದೇ ಥರ ಬರುತ್ತೆ. ಅಂದರೆ ಆ ಕ್ಯಾರೆಕ್ಟರ್ ಆರ್ಕ್ ಏನಿದೆ ಸಿದ್ದುಗೆ ಈ ಫಿಲ್ಮಲ್ಲಿ ಪ್ರಾಪರಾಗಿ ಫಿಲ್ ಆಗಿದೆ ಅಂತ ನಂಗೆ ಅನಿಸುತ್ತೆ. ಅಂದರೆ ಅವ್ರ ಒಳಗಿರೋ ಪ್ರತಿಯೊಂದು ಫಾರ್ಮ್ ಆಫ್ ಆ್ಯಕ್ಟಿಂಗ್ನು ಅವ್ರಿಗೆ ಆಚೆ ಥರಕ್ಕೆ ಒಂದು ಡಯಾಸ್ ಸಿಕ್ಕಿದೆ ಈ ಸಿನಿಮಾದಲ್ಲಿ ಅಂತ ಅನಿಸುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ತಬ್ಲಾ ನಾನಿ ಸರ್ ಇದ್ರು, ರಾಜೇಶ್ ನಟರಂಗ್ ಸರ್ ಇದ್ರು. ಸೊ ಎಲ್ಲರೂ ನಾವೇನು ಬಂದು ನಮ್ಮ ವರ್ಕ್ ಮಾಡಿಕೊಂಡು ನಮ್ಮ ಸಿನಿಮಾ ಅಟ್ಮಾಸ್ಫಿಯರ್ ಹಾಗೆ ಇತ್ತು. ಆ್ಯಕ್ಚುಲಿ ನಾವು ಬರ್ತೀವಿ, ನಾವು ಕೆಲಸ ಮಾಡ್ತೀವಿ, ಆಮೇಲೆ ನಾವು ಹೊರಡ್ತೀವಿ ಅಷ್ಟೇ. ಸೊ ಇಟ್ ವಾಸ್ ನೈಸ್ ಸರ್. ಸೊ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಸಿನಿಮಾಗಳು ಇವತ್ತಿನ ಮೇಕಿಂಗ್ ಆಫ್ ಸಿನಿಮಾ ಮೇಕಿಂಗ್ ಸ್ಟೈಲ್ ಆಗಿರ್ಬೋದು, ಸೊ ಇದೆಲ್ಲನೂ ಗಮನಿಸಿದಾಗ ಮತ್ತು ತುಂಬ ರಶ್ ಇದೆ, ಸಿನಿಮಾಗಳು ತುಂಬ ಬರ್ತಿದೆ. ಇಂಥ ಹೊತ್ತಲ್ಲಿ ನೀವು ಬರ್ತಾ ಇದ್ದೀರಲ್ವಾ, ಸೊ ನಿಮಗೆ ಒಂದು ಆ್ಯಸ್ ಎ ಟೀಮ್ ಮೆಂಬರ್ ಆಗಿ ಹೊರಗೂ ನೋಡ್ತಾ ಇದ್ದೀರಾ, ಆ್ಯಸ್ ಎ ಒಬ್ಬ ಪ್ರೇಕ್ಷಕಿಯಾಗಿ ಏನು ಅನ್ನಿಸ್ತಾ ಇದೆ? ಲವ್ ಯು ಮುದ್ದು ಹೇಗೆ ರಿಸೀವ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ? ಅಂದರೆ ಈ ಥರ ನಮಗೆ ಮೇನ್ ಅಂದರೆ ಪ್ಲಸ್ ಪಾಯಿಂಟ್ ಏನು ಅಂತ ನನಗೆ ಅನ್ಸೋದಂದರೆ, ನಮ್ಮ ಲವ್ ಯು ಮುದ್ದು ಥರ ಸಿನಿಮಾ ಬಂದು ಒಂದು ಗ್ಯಾಪ್ ಆಗಿಬಿಟ್ಟಿದೆ. ಇವಾಗ ಸೂಫ್ರಮ್ ಸೋ ಬಂದು ಆ ಥರ ಒಂದು ಕಾಮಿಡಿ ಮೂವಿ ಬಂದು ಏನು ಒಂದು ಆ ಸ್ಪೇಸಲ್ಲಿ ಏನೊಂದು ಗ್ಯಾಪ್ ಇತ್ತು. ಸೊ ಈ ಥರ ಒಂದು ಅಂದರೆ ಕಮರ್ಷಿಯಲ್ ಲವ್ ಸ್ಟೋರೀಸ್ ಬೇರೆ ಸರ್, ಪ್ರೀತಿಗೋಸ್ಕರ ಏನು ಬೇಕಾದ್ರೂ ಮಾಡೋದು. ಅಂದರೆ ನಮ್ಮ ಸಿನಿಮಾ ಕತೆ ನಾವು ಹೇಳೋದು ಹೇಗೆ ಅಂತ ಅಂದರೆ, ಏನು ಡಿಫ್ರೆನ್ಸು, ಲವ್ ಸ್ಟೋರಿನೇ ಅಲ್ವಾ ಅಂತ ಹೇಳಿದಾಗ ಪ್ರೀತಿ ಹೇಗೆ ಶುರು ಆಗುತ್ತೆ ಅನ್ನೋದು ನಮ್ಮ ಕತೆ ಅಲ್ಲ. ನಮ್ಮ ಸಿನಿಮಾದಲ್ಲಿ ಒಂದು 5 ಸೀನು ಇಲ್ಲ ಸರ್ ನನಗೂ ಅವ್ರಿಗೂ. ಲವ್ ಸ್ಟೋರಿ ಸ್ಟಾರ್ಟ್ ಆಗೋದಕ್ಕೆ, ಸ್ಟಾರ್ಟ್ ಆದಮೇಲೆ ಅದನ್ನ ಉಳಿಸ್ಕೊಳ್ಳೋಕ್ಕೆ ಏನೇನೆಲ್ಲ ಮಾಡ್ಬೋದು ಅಥವಾ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸೋದು ಕತೆ. ಸೊ ಮುಂಗಾರು ಮಳೆ ಇರ್ಬೋದು, ಲವ್ ಮಾಕ್ಟೈಲ್ ಇರ್ಬೋದು, ಏನು ಒಂದು ಅಂದರೆ ಒಂದು ಪ್ರೀತಿಗೆ ಇದು ಅನ್ನೋ ಥರ ಆಗಿದೆ. ಸೊ ಆ ಥರ ನಮ್ಮ ಸಿನಿಮಾ ಆಗುತ್ತೆ ಅಂತ ನಾವು ಹೋಪ್ ಮಾಡ್ತೀವಿ ಸರ್. ಒಂದು ಪಾಯಿಂಟ್ ಆಫ್ ವ್ಯೂ ಅಂತೂ ಚೇಂಜ್ ಆಗುತ್ತೆ. ಬಿಕಾಸ್ ಆ್ಯಕ್ಟ್ ಮಾಡಿರೋ ನಮಗೇನೆ ನೋಡಿದಾಗ ಒಂದು ಎನರ್ಜಿ ಫೀಲ್ ಆಗುತ್ತೆ. ಅಥವಾ ನಮ್ಮ ಪಾಯಿಂಟ್ ಪರ್ಸ್ನಲಿ ನನಗೇನೆ ಪ್ರೀತಿ ಬಗ್ಗೆ ಈ ಸಿನಿಮಾ ನೋಡೋಕ್ಕೆ ಮುಂಚೆ ಇದ್ದಿದ್ದು ಒಂದು ಇದಕ್ಕೂ ಪರ್ಸೆಪ್ಷನ್ಗೂ ಇವಾಗಿರೋ ಪರ್ಸೆಪ್ಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ನಾನು ಇದನ್ನು ಡಿಸ್ಕಸ್ ಕೂಡ ಮಾಡಿದ್ದೀನಿ ಡೈರೆಕ್ಟರ್ ಹತ್ರ ಇರ್ಬೋದು, ಸಿದ್ದು ಸರ್ ಹತ್ರ ಇರ್ಬೋದು. ಅಂದರೆ ಓಕೆ, ಈ ಥರದ್ದು ಒಂದು ಪ್ರೀತಿ ಬೇಕು ಲೈಫಲ್ಲಿ ಅನಿಸೋ ಥರ. ಸೊ ನಂಗೆ ಅನ್ಸುತ್ತೆ ಆ ವಿಷಯದಲ್ಲಿ ವಿ ಆರ್ ಸ್ಟ್ರಾಂಗ್ ಅಂತ. ಅಂದರೆ ನಾನು ಏನಕ್ಕೆ ಈ ವಿಷಯ ಕೇಳಿದಂದರೆ, ಇವಾಗ ಜನ್ಸಿ ಅಂತಿದ್ದಾರೆ. ಸೊ ಇವತ್ತಿನ ಲವ್ ಸ್ಟೋರೀಸ್ ಬೇರೆ ಥರ ಇದೆ, ಆ್ಯಂಡ್ ಇವತ್ತಿನ ಮೈಂಡ್ ಸೆಟ್ಸ್ ಬೇರೆ ಥರ ಇದೆ, ಲೈಫ್ ಸ್ಟೈಲ್ ಬೇರೆ ಥರ ಇದೆ. ತುಂಬ ದೂರ ಯೋಚನೆ ಮಾಡೋದೆಲ್ಲ ಇಲ್ಲವೇ ಇಲ್ಲ, ಇನ್ಸ್ಟೆಂಟ್ ಇರೋವಂಥದ್ದು. ಈ ಟ್ರೇಲರ್ ನೋಡಿದಾಗ, ಈ ಕಾಂಟೆಂಟ್ ನೋಡಿದಾಗ ಇನ್ ಡೆಪ್ತ್ ಆಗಿದೆ ವಿಷಯ. ತುಂಬ ಅದೇ ನಾನು ಹೇಳಿದ್ರೆ ಆಗಲೇ ಆವರಿಸ್ಕೊಳ್ಳುತ್ತೆ, ಒಂಥರ ಏನು ನಮ್ಮೊಳಗೆ ಸೇರ್ಕೊಳ್ಳೋ ಥರದ್ದು ಒಂದು ಫೀಲ್ ಆಗ್ತಿದೆ ಅಂತ ಹೇಳಿ. ಸೊ ಆ ಒಂದು ವಿಷಯಕ್ಕೆ ಸೊ ನೀವು ಈ ಜನ್ರೇಷನ್ ಹುಡುಗಿ, ಸೊ ನಿಮಗೆ ಫೀಲ್ ಆಗ್ತಿದೆ ಅಂತ ಹೇಳಿ? ಅದೇ ಸರ್, ನೀವು ಹೇಳ್ದಂಗೆ ಜನ್ರೇಷನ್ ಗ್ಯಾಪ್ ತುಂಬ ಇದೆ. ಬಟ್ ವಾಟ್ ಐ ಫೀಲ್ ಇಸ್ ಕೆಲವೊಂದು ವಿಷಯಗಳು ಪ್ರತಿ ಜನ್ರೇಷನ್ನಿಗೂ ಕನೆಕ್ಟ್ ಆಗುತ್ತೆ. ಅದರಲ್ಲಿ ಒನ್ ಆಫ್ ದ ಮೇನ್ ಥಿಂಗ್ಸ್ ಅಮ್ಮನ ಪ್ರೀತಿ ಇರ್ಬೋದು ಅಥವಾ ಪ್ರೀತಿ ಲವ್ ಇರ್ಬೋದು. ಎಲ್ಲರಿಗೂ ಒಂದು ಪಾಯಿಂಟಲ್ಲಿ ಟ್ರೂ ಲವ್ ಆಗೇ ಆಗುತ್ತೆ ಅಂತ ಅದು ನನ್ನ ಸ್ಟ್ರಾಂಗ್ ಫೀಲಿಂಗ್. ಸೊ ನಾವು ಎಷ್ಟೊಂದು ವಿಷಯಗಳು ನಾವು ಬುಕ್ ಓದಿದಾಗ ಅಥವಾ ಈ ಸಿನಿಮಾಗಳು ನಾವು ಮಾಡೋದೇ ಅದಕ್ಕೆ ಒಂದು ಒಳ್ಳೆ ಮೆಸೇಜು ಜನಕ್ಕೆ ಮುಂದೆ ನೋಡಿದಾಗ್ಲೂ ಅದು ಒಂದು ಎಚ್ಚೆತ್ಕೊಳ್ಳೋ ಟೈಮ್ ಅಂತ. ಸೊ ಎಲ್ಲ ವರ್ಗದ ಆಡಿಯನ್ಸು ಈ ಸಿನಿಮಾನ ನೋಡ್ಬೋದು. ಬಿಕಾಸ್ ನಾವು ಬರೀ ಇನ್ನೊಂದೇನೆಂದರೆ ನಾವೇನು ಬರೀ ಇದನ್ನ ನೀತಿ ಪಾಠ ಥರ ಹೇಳ್ತಿಲ್ಲ, ಇದನ್ನು ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀವಿ. ಕಮರ್ಷಿಯಲಿ, ವಿಜುವಲಿ, ಮ್ಯೂಸಿಕಲ್ಲಿ ಎಲ್ಲ ಆ್ಯಡ್ ಆಗಿರೋದ್ರಿಂದ ಎಲ್ಲ ವರ್ಗದ ಜನಕ್ಕೂ ಇಷ್ಟ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ. ಒಂದಷ್ಟು ಶೋಸ್ ಆಗಿದೆ ಅಂತಾನು ಕೇಳ್ಪಟ್ಟೆ, ನಿಮ್ಗೇನಾದರೂ ರೆಸ್ಪಾನ್ಸ್ ಸಿಗ್ತಾ? ನೋಡಿದವ್ರು ಏನಂದ್ರು? ಅಂದರೆ ಕ್ಲೋಸ್ ಸರ್ಕಲಿಗೆ ಒಂದು ಶೋ ಆಗಿದೆ ಸರ್. ಅದಾದಮೇಲೆ ಪ್ರೊಡ್ಯೂಸರ್ ವೈಫ್ ಬಂದು ನನಗೆ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ರು. ಪ್ರೊಡ್ಯೂಸರ್ ಸರು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅಂದರೆ ಆ ಕಣ್ಣಲ್ಲಿ ಒಂದು ನೀರು ಬರುತ್ತೆ ಗೊತ್ತಾ. ಸೊ ಅದನ್ನ ಯಾರು ಫೇಕ್ ಮಾಡೋಕ್ಕಾಗಲ್ಲ, ಆ ಇಮೋಷನ್ನ ಯಾರು ಫೇಕ್ ಮಾಡೋಕ್ಕಾಗಲ್ಲ. ಇವಾಗ ಸುಮ್ಮನೆ ಬಂದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡ್ರು ಆ ಇಮೋಷ್ನಲ್ ಫೀಲು ನಮಗದು ತಲುಪಿದೆ ಸರ್. ಅಂದರೆ ನಮಗೆ ಅರ್ಥ ಆಗ್ತಿದೆ ಅದು ಅವ್ರು ಹೇಳಿದಾಗ.
ಈ ಸಿನಿಮಾ ಟ್ರೈಲರು ಸಾಂಗ್ ಎಲ್ಲ ಬಂದಮೇಲೆ ನಿಮ್ಗೊಂದಷ್ಟು ಆಪರ್ಚುನಿಟೀಸ್ ಬಂತಾ? ಅಂದರೆ ಫೋನ್ ಮಾಡಿದಾರಾ? ಓಕೆ, ನಾವು ಆ್ಯಕ್ಚುಲಿ ಹುಡುಕ್ತಾ ಇರೋ ಫೇಸ್ ಈ ಥರ ಇದೆ, ನಮಗೆ ಒಂದು 2-3 ಕಾಲ್ ಬಂದಿದೆ ಸರ್. ಹಾಂ, ನಂಗೆ ಟ್ರೈಲರ್ ನೋಡಿದಾಗ ನಂಗೆ ಅನ್ನಿಸ್ತು, ಇವರು ಇನ್ನೊಂದಷ್ಟು ಸಿನಿಮಾ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸರ್. ಬಂತು ಸರ್, 1-2-3 ಕಾಲ್ ಬಂದಿದೆ, ಮಾತುಕತೆಯಲ್ಲಿದೆ, ನೋಡಬೇಕು. ಸೊ ಅಪ್ಪಟ ಕನ್ನಡದ ಹುಡುಗಿ, ಒಂದಷ್ಟು ಅಂದರೆ ಸಿನಿಮಾಗೆ ನಂಗೆ ಅದೇ ಖುಷಿಯಾಗಿತ್ತು. ನೀವು ಒಬ್ಬ ಟೆಕ್ನಿಷಿಯನ್ ಆಗಿ ಬಂದಿರಾ ಅಥವಾ ನಾವು ರೈಟ್ರಾಗಿ ಆಗಬೇಕು ಅಂತ ಬಂದಿರಾ, ನಟನೆ ಮಾಡ್ತೀರಾ. ಸೊ ಮೊದಲನೇ ಸಿನಿಮಾ ಅಂದರೆ ರಿಲೀಸ್ ಆಗ್ತಂತ ಮೊದಲನೇ ಸಿನಿಮಾ ಇಷ್ಟೊಂದು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದ್ದೀರಾ. ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಬಟ್ ಈ ಒಂದು ಇರೋವಂಥ ಗ್ಲಿಮ್ಸಲ್ಲಿ ಅಂದರೆ ನಾನು ಕಂಪೇರ್ ಮಾಡ್ತೀರಾ ಸುಮಾರು ದೊಡ್ಡ ದೊಡ್ಡ ನಟಿಯರು ಥರದ್ದು ಒಂದು ಛಾಯೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಾರಿ ಮತ್ತು ಯೋಚನೆ ಏನಿದೆ ಅಂತ? ಸರ್ ಅಂದರೆ ನನಗೆ ಆ್ಯಕ್ಟಿಂಗಲ್ಲೂ ಕಂಟಿನ್ಯೂ ಮಾಡಬೇಕು. ನಾನು ಅದೇ ಸರ್, ನಾನು ಯಾವುದೂ ನಾನು ಹುಡ್ಕೋ ಥರ ನಾನು ಇನ್ನೂ ಬೆಳೆದಿಲ್ಲ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಎಷ್ಟೇ ಸಿನಿಮಾ ಮಾಡಿದ್ರು ನನಗೆ ಸಿಗೋ ಚಾನ್ಸ್ನ ನಾನು ಯೂಸ್ ಮಾಡ್ಕೊತೀನಿ. ಅಂದರೆ ಒಂದು ಆಪರ್ಚುನಿಟಿ ಥರ ತೊಗೊಂಡು ಆ ಗ್ರೋತ್ ಏನಿದೆ ಆ ಗ್ರೋತಿಗೆ ಹೋಗೋಕ್ಕೆ ನಾನು ಟ್ರೈ ಮಾಡ್ತೀನಿ ಸರ್. ಅಂದರೆ ಡಿರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಎರಡನ್ನೂ. ಯಾರು ನಿಮ್ಗೆ ಸ್ಫೂರ್ತಿ ಸಿನಿಮಾಗೆ? ನನಗೆ ಶಿವಣ್ಣ ತುಂಬ ಇಷ್ಟ ಸರ್. ಅಂದರೆ ಸುಮ್ಮನೆ ಜಸ್ಟ್ ಅಭಿಮಾನಿ ಅಲ್ಲ, ನಾನು ಶಿವಣ್ಣನ ಅಂದರೆ ಅವರು ಮನುಷ್ಯ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ ಚಿಕ್ಕವಳಿದ್ದಾಗಿಂದನೂ. ಐ ಥಾಟ್ ಈಸ್ ಅಂದರೆ ಅವ್ರು ಏನೋ ಒಂದು ಬೇರೆ ಫಾರ್ಮ್ ಆಫ್ ಎನರ್ಜಿ ಅಂತ. ಸೊ ನನಗೆ ಯಾವಾಗ್ಲೂ ಅವ್ರ ಆ್ಯಕ್ಟಿಂಗ್ ನೋಡಿದಾಗ ಅಥವಾ ಆಮೇಲೆ ಗೊತ್ತಾಯಿತು ಈ ಥರ ಇದು ಸಿನಿಮಾಸ್ ಅಂದರೆ ನಿಮಗೆ ಮುಂಚೆ ಎಲ್ಲ ಗೊತ್ತಿರಲ್ಲ ಅಲ್ವಾ, ಚಿಕ್ಕವಳಿಂದಾಗಿನಿಂದನೂ ತುಂಬ ಇಷ್ಟ. ಸೊ ನನಗೂ ನನ್ನನ್ನು ನೋಡಿ ಇನ್ನೊಬ್ರು ಆ ಥರ ಇನ್ಸ್ಪೈರ್ ಆಗಬೇಕು ಅನ್ನೋದು ನನಗೆ ತುಂಬ ಇಷ್ಟ ಸರ್. ಅದಕ್ಕೆ ಸೊ ಶಿವಣ್ಣ ಜೊತೆ ನೆಕ್ಸ್ಟ್ ಸಿನಿಮಾ ಬಂದರೆ? ಸರ್, ನಾನು ಮರದ ಕ್ಯಾರೆಕ್ಟರ್ ಕೊಟ್ಟರು ಪರವಾಗಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ನಿಂತಿರ್ತೀನಿ, ರೆಂಬೆ ಕೊಂಬೆ ಎಲ್ಲ, ಅದು ಕೊಟ್ಟರು ನಾನು ಮಾಡ್ತೀನಿ. ಆಗಲೇ ಹೇಳ್ತಾರೆ ಇನ್ನೊಂದು ಡೈರೆಕ್ಷನ್ ಮಾಡಿದ್ರಿ ಅಂತೇಳಿ, ಆ ಸಿನಿಮಾದು ಅಪ್ಡೇಟ್ಸ್ ಏನಿದೆ, ಏನಾಗ್ತಿದೆ? ಸರ್, ನಮ್ಮದು ಕಟ್ಟಾರ ಅಂತ ಸಿನಿಮಾ, RK ಚಂದನ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಜೊತೆಲಿ ಕಾಕ್ರೋಚ್ ಸುದಿ ಮಾಡಿದ್ದಾರೆ, ಥ್ರಿಲ್ಲರ್ ಮಂಜು ಮಾಸ್ಟರ್ ಮಾಡಿದ್ದಾರೆ, ಪ್ರದೀಪ್ ಪೂಜಾರಿ ಸರ್, ಉಷಾ ಭಂಡಾರಿ ಮ್ಯಾಮ್, ರವಿ ಶ್ರೀವತ್ಸ ಸರ್, ಒಂದಷ್ಟು ಜನ ಮಾಡಿದ್ದಾರೆ ಸರ್. ಕಂಪ್ಲೀಟ್ ಆಗಿದೆ. ಕ್ಲೈಮ್ಯಾಕ್ಸ್ 1 ಶೂಟ್ ಆಗಬೇಕು, ಕ್ಲೈಮ್ಯಾಕ್ಸ್ 1 ಸಾಂಗ್ 1 ಶೂಟ್ ಆಗೋದಿದೆ. ಸೊ ಆಲ್ಮೋಸ್ಟ್ ನಾವು ಇನ್ನೊಂದು 3-4 ಮಂತ್ಸಲ್ಲಿ ರಿಲೀಸ್ ಪ್ಲ್ಯಾನ್ಸ್ ಇದೆ, ನೋಡ್ಬೇಕೇನಾಗುತ್ತೆ. ಯಾವುದು ಖುಷಿ ಕೊಡ್ತಿದೆ ಕೆಲಸ? ಡೈರೆಕ್ಷನ್ನ, ಬರವಣಿಗೆನ, ಆ್ಯಕ್ಟಿಂಗ, ಸಿನಿಮಾ ಕೆಲಸ ಎಲ್ಲನೂ ಖುಷಿ ಕೊಡುತ್ತೆ, ಅದು ಬೇರೆ ವಿಷಯ. ಬಟ್ ವೆನ್ ಇಟ್ ಕಮ್ಸ್ ಟು ಇದು ಅಂತಂದಾಗ ಎಲ್ಲ ಸರ್ ಈಕ್ವಲಿ, ಅಂದರೆ ಅದು ಬೇರೆ ಥರ ಖುಷಿ, ಇದು ಬೇರೆ ಥರ ಖುಷಿ, ಬಟ್ ಎಲ್ಲ ನೆಮ್ಮದಿ ಅಂತೂ ಕೊಡ್ತಾ ಇದೆ. ಹೌದು, ಖುಷಿಗಿಂತ ಅಂದರೆ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ. ಅಂದರೆ ವಿ ಲಿವ್ ಇನ್ ದಿಸ್ ಮೂಮೆಂಟ್ ಅಂತೀವಲ್ಲ, ಅಂದರೆ ಬೇರೆ ಆಚೆ ಸುಮ್ಮನೆ ಕೆಲ್ಸಕ್ಕೆ ಹೋಗಿದ್ರೆ ಮೇ ಬಿ ಇಷ್ಟು ಲಿವ್ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಲೈಫ್ನ ಅನಿಸುತ್ತೆ. ಸೊ ಬರಿಬೇಕಾದ್ರೆ ಇರ್ಬೋದು, ಡೈರೆಕ್ಟ್ ಮಾಡ್ಬೇಕಾದ್ರೆ, ಆ್ಯಕ್ಟ್ ಮಾಡಬೇಕಾದ್ರೆ ಆ ಮೂಮೆಂಟಲ್ಲಿ ತುಂಬ ಆ್ಯಕ್ಟಿವ್ ಆಗಿ, ಅಂದರೆ ಏನೋ ಒಂಥರ ಐ ಫೀಲ್ ಐಮ್ ಬ್ರೀದಿಂಗ್ ಅಂತ ಅನಿಸುತ್ತೆ ಸರ್. ಡೈರೆಕ್ಟರ್ ಕುಮಾರ್ ಅವರಲ್ಲಿ ನೀವು ಕಂಡಿದ್ದು ಬೆಸ್ಟ್ ಥಿಂಗ್ಸ್ ಏನು? ಅಂದರೆ ಏನು ಕಲ್ತ್ರಿ ನೀವು? ಸರ್, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸರ್. ಅಂದರೆ ಆ್ಯಸ್ ಎ ಡಿರೆಕ್ಟರ್ ಸರ್ ಪ್ರತಿಯೊಬ್ಬರೂ ಮ್ಯಾನೇಜ್ ಮಾಡ್ತಾರೆ. ಅಂದರೆ ಯಾರಿಗೂ ಬೇಜಾರಾಗೋದಾಗಲಿ, ಹರ್ಟ್ ಆಗೋದಾಗಲಿ, ಇವಾಗ ಅವ್ರು ಏನಾದ್ರು ಒಂದು ಶಾರ್ಟ್ ಮಾಡ್ತಿದ್ರೆ ಇನ್ನೊಬ್ರು ಬಂದರು ಅಂದರೆ ಹಾಂ ಸರ್ ಬನ್ನಿ ಕೂತ್ಕೊಳ್ಳಿ, ಅಂದರೆ ಮಲ್ಟಿ ಟಾಸ್ಕರ್ ಸರ್ ಕುಮಾರ್ ಸರ್. ಆ್ಯಂಡ್ ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ. ನಾನು ಹೇಳ್ದಂಗೆ ನಾವಲ್ಲಿ ಹೋಗೋಕ್ಕಿಂತ ಮುಂಚೆ ಸರ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ, ಇಷ್ಟೇ ಬೇಕು. ಶಾರ್ಟ್ಸು ಅಷ್ಟೇ, ನಾವು ಎಷ್ಟೊಂದು ಸತಿ ಜಾಸ್ತಿ ಶಾರ್ಟ್ಸ್ ತಗೊಂಡೇ ಇಲ್ಲ, ಬಿಕಾಸ್ ಅವ್ರು ಎಡಿಟಿಂಗ್ ಪ್ಯಾಟ್ರನಲ್ಲೇ ಸೀನ್ನ ಇಮ್ಯಾಜಿನ್ ಮಾಡಿರ್ತಾರೆ ಅನಿಸುತ್ತೆ. ಒಂದೇನಾದ್ರು ಆಯ್ತು, ಹಾಂ ಬಿಡಿ ಪರವಾಗಿಲ್ಲ ಬನ್ನಿ ಹೋಗೋಣ ಅನ್ನೋ ಥರ. ಸೊ ಸರ್ ಸಿಕ್ಕಾಪಟ್ಟೆ ಕ್ಲಾರಿಟಿ ಆ್ಯಂಡ್ ಸಿಕ್ಕಾಪಟ್ಟೆ ಸೂಪರ್ ಡೈರೆಕ್ಟರ್ ಸರ್. ನಿಮಗೆಲ್ಲ ಸ್ಟೈಲಿಸ್ಟ್ ಯಾರಾಗಿದ್ರು ಈ ಸಿನಿಮಾಗೆ? ಕಾಸ್ಟ್ಯೂಮರ್ ಆಗಿದ್ರು. ಆ್ಯಂಡ್ ಯಾಕೆಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಅಂದರೆ ಎಲ್ಲರೂ ಓವರಾಲ್ ಕ್ರಾಫ್ಟ್ ಅಷ್ಟು ಚೆನ್ನಾಗಿ ಆಗಿದೆ. ಸೊ ಆ ಒಂದು ವಿಚಾರಕ್ಕೆ ಆ ಥರ ನಮ್ಮದು ಕನ್ಸ್ಟ್ರೇನ್ಸಲ್ಲಿ ಮಾಡಿರೋ ಮೂವಿ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಸ್ಟೈಲಿಸ್ಟ್ ಅಂತ ಇರಲಿಲ್ಲ, ಬಟ್ ಡ್ರೆಸ್ ಡಿಸೈಡ್ ಆಗಿತ್ತು ಸ್ಯಾರೀಸೇ ಇರಬೇಕು ಅಂತ. ಸೊ ನಾನು, ಕುಮಾರ್ ಸರು ಮತ್ತು ಇನ್ನೊಬ್ಬರು, ನಾವು 3 ಜನನೇ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದು, ನಾವೇ ಸ್ಟೈಲಿಸ್ಟ್ ಎಲ್ಲ. ಲವ್ ಯು ಮುದ್ದು ಜೋಡಿಯಾಗಿ ಕೂರಿಸಿಲ್ಲ, ಬಿಕಾಸ್ ಬೇಡ ಅಂತ ಹೇಳಿ ಬೇರೆ ಬೇರೆ ರೀತಿಯಾಗಿ ಒಂದಷ್ಟು ವಿಷಯ ಬರಲಿ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಇಂಡಿವಿಜುವಲ್ ಆಗಿ ಮಾತಾಡಿಸ್ತಾ ಇದ್ದೀನಿ. ಸಿದ್ದುನು ನೆಕ್ಸ್ಟ್ ಬರ್ತದೆ, ಸಿದ್ದುನು ಮಾತುಕತೆ ಮಾಡ್ತೀನಿ. ಬಟ್ ಓಕೆ, ಫೈನಲಿ ಎಂಡ್ ಇದು ಈ ಒಂದು ಲವ್ ಯು ಮುದ್ದು ಸಿನಿಮಾ, ಅದಾಗಲೇ ಹೇಳ್ದಂಗೆ ರಶ್ ಇದೆ, ಎಲ್ಲವೂ ಇದೆ. ಈ ಒಂದು ಇದರದ್ದೇ ಆದಂಥ ವೇನಲ್ಲಿ ಇದು ಬೇರೆ ಥರ ಕಾಣ್ತಿರುತ್ತೆ ಸಿನಿಮಾ. ಫೈನಲಿ ಬರ್ತಾ ಇದ್ದೀರಾ, ಮೊದಲನೇ ಸಿನಿಮಾ.
ನಮ್ಮೊಟ್ಟಿಗೆ ಸಿಕ್ಕಿದ್ದೀರ ಮಾತುಕತೆಗೆ ಥ್ಯಾಂಕ್ ಯು ಒಂದು ಆ್ಯಂಡ್ ಆಲ್ ದ ಬೆಸ್ಟ್. ನೀವೇನು ಹೇಳಕ್ಕೆ ಬಯಸ್ತೀರಾ ಹೇಳಿ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ನಾಳೆ OTTಲಿ ಬಂದಾಗ TV ಬಂದಾಗ ನೋಡ್ಕೊಳ್ಳೋಣ ಅಂದ್ಕೊಬೇಡಿ. ಸೊ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಲೇಬೇಕು ಅನ್ನೋ ಥರ ಸಿನಿಮಾ. ಸೊ ಕಂಪ್ಲೀಟ್ ಪ್ಯೂರ್ ಲವ್. ಸೊ ನಮ್ಮ ತಂದೆ ತಾಯಿ ಜೊತೆ ನಮ್ಮ ಮಕ್ಳ ಜೊತೆ ಬಂದು ಕೂಡ ಸಿನಿಮಾ ನೋಡಿದ್ರೆ ಅದು ಒಂದು ಫೀಲ್ ಇದೆ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ ಪ್ಲೀಸ್. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ಲವ್ ಯು ಮುದ್ದು ಸಿನಿಮಾ ಸುಮಾರು ಕಾರಣಗಳಿಗೆ ಅದೇ ಅವ್ರು ಹೇಳ್ತಿದ್ರು ಕನ್ಸ್ಟ್ರೈನ್ ಬಜೆಟಲ್ಲಿ ಶೂಟ್ ಮಾಡಿದ್ವಿ ಅಂತ. ಅದು ಆ ಥರ ಕಾಣಿಸ್ತಾ ಇಲ್ಲ. ತುಂಬ ರಿಚ್ ಆಗಿ ತುಂಬ ಒಳ್ಳೆ ಬಜೆಟ್ ಹಾಕಿ ಆ ಸಿನಿಮಾ ಏನು ಕೇಳುತ್ತೋ ಆ ರೀತಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಕಂಟೆಂಟ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. 7ನೇ ತಾರೀಕು ಸಿನಿಮಾ ಬರ್ತಾ ಇದೆ. ತುಂಬ ಸಿನಿಮಾಗಳಿದೆ, ಇಲ್ಲ ಅಂತಲ್ಲ. ಇದು ತುಂಬ ವಿಶೇಷವಾಗಿ ಕಾಣ್ತದೆ. ಎಸ್ಪೆಷಲಿ ಯೂತ್ ಮತ್ತು ಎಲ್ಲ ಕಪಲ್ಸ್ಗೆ ಸಿನಿಮಾ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ, ಕಾಡುತ್ತೆ, ಕಣ್ಣೀರು ಹಾಕ್ಸೋ ಥರ ಇದೆ. ಗೊತ್ತಿಲ್ಲ ವಿಷಯ ಏನು ಅಂತ. ಸೊ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ನಾನು ಕೇಳ್ಪಟ್ಟಿರೋ ಪ್ರಕಾರ ಲವ್ ಯು ಮುದ್ದು ಸಿನಿಮಾ ತುಂಬ ಚೆನ್ನಾಗಿದೆ. ನೋಡಿದವರು ಅಂದರೆ ಪ್ರೈವೇಟ್ ಶೋಗಳು ಒಂದಷ್ಟು ಆಗಿದೆ. ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಟಾಕ್ ಇದೆ ಸಿನಿಮಾ ಮೇಲೆ. ಒಳ್ಳೆಯದಾಗಲಿ. 7ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮಸ್ಕಾರ.